ಇವತ್ತು ನಾವು ಮಾಡ್ತಿರೋ ರೆಸಿಪಿ ಏನು ಅಂತ ಅಂದರೆ ವೆಜಿಟೇಬಲ್ ರೈಸ್ ಬಾತ್. ವೆಜಿಟೇಬಲ್ ರೈಸ್ ಬಾತ್ಗೆ ಏನೇನು ತರಕಾರಿಗಳು ಬೇಕಾಗುತ್ತೆ ಅಂತ ಅಂದರೆ, ಒಂದು ಈರುಳ್ಳಿ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಗೆ ಇಷ್ಟವಾದ ತರಕಾರಿನ ಕ್ಲೀನಾಗಿ ಚಾಪ್ ಮಾಡಿ ಕಟ್ ಮಾಡಿ ಅದನ್ನು ನೀಟಾಗಿ ತೊಳೆದು ಇಟ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಸಾಲೆಗೆ ಪಲಾವ್ ಎಲೆ, ಸೋಂಪು, ಚಕ್ಕೆ ಲವಂಗ ಬೇಕಾಗುತ್ತೆ. ಈಗ ಸ್ವಲ್ಪ ಒಂದು ಪಾತ್ರೆಗೆ ಅಥವಾ ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾವು ತಗೊಂಡಿರೋ ಮಸಾಲೆ ಐಟಮ್ಸ್ನ ಫಸ್ಟ್ ಹಾಕೋಬೇಕಾಗುತ್ತೆ. ಅಂದರೆ ಚಕ್ಕೆ ಲವಂಗ ಮತ್ತು ಸೋಂಪು ಮತ್ತು ಪಲಾವ್ ಎಲೆ ಅದನ್ನೆಲ್ಲ ಹಾಕೋಬೇಕಾಗುತ್ತೆ. ಈಗ ನೋಡಿ ಎಣ್ಣೆ ಕಾಯ್ತಾ ಇದೆ. ಈಗ ಇದನ್ನೆಲ್ಲ ಆ್ಯಡ್ ಮಾಡ್ಕೋತೀನಿ ನಾನು. ಇದು ಸ್ವಲ್ಪ ಹುರಿಬೇಕಷ್ಟೇ, ಇದನ್ನು ಜಾಸ್ತಿ ಹುರಿಯಬಾರ್ದು. ಅದು ಒಂದು ಸ್ವಲ್ಪ ಫ್ರೇಗ್ರೆನ್ಸ್ ಬರ್ತಾ ಇರುವಾಗಲೇ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು, ಅದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಈಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾರೆ, ಆದರೆ ನಾನು ಅದೇ ರೀತಿ ಮಾಡಲ್ಲ. ಯಾಕೆ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈಗಲೇ ಹಾಕಿದರೆ ಅದು ಕೆಳಗೆಲ್ಲ ಅಂಟ್ಕೊಂಡು ತಳ ಹಿಡಿಯುತ್ತೆ ಮತ್ತು ಫ್ರೇಗ್ರೆನ್ಸು ಪರಿಮಳ ಚೆನ್ನಾಗಿ ಬರೋಲ್ಲ. ಈಗ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಮಾತ್ರ ನೀಟಾಗಿ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೊಟೊ ಚೆನ್ನಾಗಿ ಬಂದರೆ ಜ್ಯೂಸಿಯಾಗಿದ್ದರೆ ಪಲಾವ್ಗೆ ಒಳ್ಳೆ ಕಲರು ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಟೊಮೊಟೊಗೆ ಉಪ್ಪನ್ನು ಸೇರಿಸಿದ್ರೆ ಬೇಗ ಬೇಯುತ್ತೆ, ಸಾಫ್ಟ್ ಆಗುತ್ತೆ ಬೇಗ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪೆಲ್ಲ ಚೆನ್ನಾಗಿ ಟೊಮೊಟೊಗೆ ಹೊಂದ್ಕೊಳ್ಳೋ ಥರ ಕಲಿಸ್ತಾ ಇದ್ದೀನಿ. ಈಗ ಟೊಮೊಟೊ ಬೆಂದಿದೆಯಾ ಅಥವಾ ಸ್ವಲ್ಪ ಸಾಫ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೌಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ನೋಡಿದ್ರೂ ಗೊತ್ತಾಗುತ್ತೆ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೋಬೋದು. ಈಗ ಸಾಂಬಾರು ಪುಡಿ ಹಾಕೋದ್ರಿಂದ ಟೊಮೊಟೊಗೆ ಚೆನ್ನಾಗಿ ಹೊಂದ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಖಾರದ ಪುಡಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಪಲಾವಲ್ಲಿ ಒಳ್ಳೆ ಫ್ಲೇವರ್ ಇರುತ್ತೆ. ಹಾಗಾಗಿ ನಾವು ಖಾರದ ಪುಡಿನ ಈಗಲೇ ಹಾಕಿ ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು. ಈ ಪೇಸ್ಟನ್ನು ಹೀಗೆ ಇವಾಗ ಹಾಕೋದ್ರಿಂದ ಇದ್ರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಪಲಾವ್ ತಿನ್ನಬೇಕಾದ್ರೆ ಅದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಫಸ್ಟೇ ಹಾಕಿದರೆ ಅಷ್ಟು ಪರಿಮಳ ಅನಿಸಲ್ಲ, ಅದ್ರ ಫ್ರೇಗ್ರೆನ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಸ್ಮೆಲ್ ಕೂಡ ಇರಲ್ಲ. ಹಾಗಾಗಿ ಇದನ್ನು ನಾನು ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳೋ ಟೈಮ್ ಆಗಿದೆ. ಈಗ ಈ ಟೈಮಲ್ಲಿ ತರಕಾರಿನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಈ ಮಸಾಲೆಯಲ್ಲಿ ಅದನ್ನು ಮಿಕ್ಸ್ ಮಾಡೋದ್ರಿಂದಾಗಿ ತರಕಾರಿಯಲ್ಲೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಅದಕ್ಕೆ ರೈಸ್ ಹಾಕಿ ಮತ್ತು ನಾವು ಬಾಡಿಸೋದ್ರಿಂದಾಗಿ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಎಲ್ಲ ಕಡೆ ಈಕ್ವಲ್ ಆಗಿ ಟೇಸ್ಟ್ ಬರುತ್ತೆ ಮತ್ತು ಮೇಲೆ ರೈಸ್ ಥರ ಕೆಳಗೆ ಮಸಾಲೆ ಆ ಥರ ಎಲ್ಲ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ತರಕಾರಿನೆಲ್ಲ ಆ ಮಸಾಲೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕೆಳಗೆ ಮೇಲೆ ಮಾಡಿ ಚೆನ್ನಾಗಿ ಕಲಸಿ
ಈಗ ಇದಕ್ಕೆ ನೀರನ್ನ ಸ್ವಲ್ಪ ಆ್ಯಡ್ ಮಾಡಬೇಕು. ನಾನು 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, ಹಂಗಾಗಿ ನಾನು ಇದಕ್ಕೆ 3 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿ ಇದರಲ್ಲಿ ನಾನು 1.5 ಗ್ಲಾಸ್ ತಗೊಂಡಿದ್ದೀನಿ. ಈಗ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿನ ಈ ಥರ ಮಸಾಲೆ ಮತ್ತು ತರಕಾರಿಯಲ್ಲಿ ಚೆನ್ನಾಗಿ ನಾವು ಹೊಂದಿಸ್ಕೊಳ್ಳೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಅಕ್ಕಿ ಚೆನ್ನಾಗಿ ಎಲ್ಲ ಮಸಾಲೆಯಲ್ಲಿ ಸೇರ್ಕೊಳ್ಳೋದ್ರಿಂದ ಕುಕ್ಕರಲ್ಲಿ ಹಾಕಿ ಬೇಯಿಸ್ಬೇಕಾದ್ರೆ ಮೇಲೆ ಒಂದು ಕಲರ್ ಕೆಳಗೆ ಒಂದು ಕಲರ್ ಆ ಥರ ಎಲ್ಲ ಆಗಲ್ಲಪ್ಪ. ರೈಸ್ ಬಾತಲ್ಲಿ ಎಲ್ಲ ಸೇಮ್ ಕಲರ್ ಬಂದಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 3 ಗ್ಲಾಸಸ್ ನೀರನ್ನ ಹಾಕ್ತಾಯಿದ್ದೀನಿ. 1.5 ಗ್ಲಾಸ್ ಅಕ್ಕಿ ತಗೊಂಡ್ರೆ 3 ಗ್ಲಾಸ್ ನೀರು ಹಾಕಬೇಕು. ಇದರಲ್ಲಿ 4 ಜನ ಊಟ ಮಾಡುವಷ್ಟು ರೈಸ್ ಬಾತನ್ನ ನಾವು ಮಾಡ್ತಾಯಿದ್ದೀವಿ. ಈಗ ಕೊನೆಯದಾಗಿ ಗಾರ್ನಿಷಿಂಗ್ ಥರ ಕೊಡಬೇಕು. ಫಸ್ಟೇ ಎಲೆಗಳೆಲ್ಲ ಕೊತ್ತಂಬರಿ ಸೊಪ್ಪಾಗಲಿ ಪುದೀನ ಆಗಲಿ ಫಸ್ಟೇ ಹಾಕ್ಬಿಟ್ರೆ ಅದು ಎಲ್ಲ ಬಾಡೋಗಿ ಅದು ಅಷ್ಟೇನು ಟೇಸ್ಟ್ ಚೆನ್ನಾಗಿರಲ್ಲ. ನಾನು ಒಂದು ಸತಿ ಮಾಡಿ ನೋಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದನ್ನು ಲಾಸ್ಟಲ್ಲಿ ಹಾಕೋದ್ರಿಂದ 1 ವಿಷಲ್ ಬಂದರೆ ಸಾಕು. ಇದ್ರ ಫ್ಲೇವರ್ ಅಂತೂ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ತಿಂತಾ ಇರಬೇಕಾದ್ರೆ ಅದ್ರ ಪರಿಮಳ ತೊಗೊಂಡು ತಿಂತಾಯಿದ್ರೇ ತುಂಬ ಚೆನ್ನಾಗಿರುತ್ತೆ. ಈಗ ಕುಕ್ಕರ್ ವಿಷಲ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ಈಗ 1 ವಿಷಲ್ ಬಂದರೆ ಸಾಕು, ಬಾತ್ ರೆಡಿ ಆಗಿರುತ್ತೆ. ಈಗ ವಿಷಲ್ ಬಂತು, ಈಗ ಓಪನ್ ಮಾಡ್ತಾಯಿದ್ದೀನಿ. ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಮೇಲೆ ಹಾಕಿದ್ರಿಂದ ಅದು ಮಾತ್ರ ಮೇಲೆ ಬಂದಿದೆ ಅಷ್ಟೇ. ರೈಸ್ ಎಲ್ಲ ಸಮವಾಗಿ ಎಲ್ಲ ತರಕಾರಿ ಎಲ್ಲ ಸಮವಾಗಿ ಬೆಂದಿದೆ. ಅದನ್ನು ಮೇಲೆ ಹಾಕಿದ್ರಿಂದಾಗಿ ಅದು ಮಾತ್ರ ಮೇಲೆ ಬಂದಿದೆ ಅಷ್ಟೇ. ಈಗ ನೋಡಿ ಕಲಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಹುಡಿಯಾಗಿ ಆಗಿದೆ ಅನ್ನ. ಇದು ಪರ್ಫೆಕ್ಟ್ ಅಳತೆ. 1.5 ಗ್ಲಾಸ್ ಆದರೆ 3 ಗ್ಲಾಸ್ ಹಾಕಬೇಕು, 1 ಗ್ಲಾಸ್ ಆದರೆ 2 ಗ್ಲಾಸಸ್ ಹಾಕಬೇಕು. ಬಿಸಿ ಬಿಸಿಯಾಗಿದೆ ಮತ್ತು ಕ್ಯಾಮ್ರಾದಲ್ಲಿ ಲೈಟ್ ಆನ್ ಮಾಡಿರೋದ್ರಿಂದಾಗಿ ಅದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಈಗ ಪ್ಲೇಟ್ಗೆ ಹಾಕಿದ ಮೇಲೆ ನಿಮಗೆ ಅದರ ಟೆಕ್ಸ್ಚರ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಹೊಗೆ ಬರ್ತಾ ಇದೆಯಲ್ಲ ಹಬೆ, ಹಂಗಾಗಿ ನಿಮಗೆ ಕ್ಯಾಮ್ರಾಗೆ ಸರಿಯಾಗಿ ಸಿಗ್ತಾ ಇಲ್ಲ ವ್ಯೂ. ನಾವು ರೈಸ್ ಬಾತನ್ನು ಮಾಡಬೇಕಾದ್ರೆ ಅದನ್ನು ಕಲಸೋದು ಇದೆಯಲ್ಲ, ಅದು ಮೇನ್ ಪಾರ್ಟ್ ಅಂತ ಹೇಳ್ಬೋದು. ನಾವೆಷ್ಟೇ ಏನೇ ಚೆನ್ನಾಗಿ ಮಾಡಿದ್ರೂ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಅದು ಸ್ವಲ್ಪ 2 ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನು ನೀಟಾಗಿ ಕಲಸಿದ್ರೇ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ನಾವು ಅದನ್ನು ಕುಕ್ಕರಲ್ಲಿ ಇದ್ದಂಗೆ ಅದನ್ನು ಹಾಕ್ಕೊಂಡು ತಿಂದರೆ ಚೆನ್ನಾಗೇ ಇರಲ್ಲ. ನೀಟಾಗಿ ಕಲಿಸ್ಬೇಕು. ನೋಡಿ, ನೀಟಾಗಿ ಕಲಸಿದ ಮೇಲೆ ಈ ಥರ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ ಟೆಕ್ಸ್ಚರ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಮೊಸರು ಮತ್ತು ಈರುಳ್ಳಿ ಮತ್ತು ಸೌತೆಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎರಡನ್ನು ತಗೊಂಡು ಕಲಿಸ್ಕೊಂಡು ತಿಂದರೆ ಆಹಾ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಎಂಜಾಯ್ ಮಾಡಿದ್ರಿ ಅಂದ್ಕೊಂಡಿದ್ದೀನಿ.